ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಬನಟ್ಟಿ ಹುಡುಗ ಶ್ರೀಕಾಂತ್. ಗೆಳೆಯರೇ, ನಾವು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಭಾಳ ದಿನ ಆಗಿತ್ತು. ಅದಕ್ಕೊಂದು ಒಳ್ಳೆಯ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಂದು ಅಂದ್ಕೊಂಡಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರಗಳಿಂದಾಗಿ. ಬಟ್ ಇವತ್ತು ಆಗಸ್ಟ್ 15 ಸ್ವತಂತ್ರ ದಿನಾಚರಣೆ ಇದ್ದ ಕಾರಣ ನನಗೂ ಕೆಲಸಕ್ಕೆ ರಜೆ ಇತ್ತು. ಹೀಗಾಗಿ ಒಂದು ಒಳ್ಳೆಯ ಹೊಸ ವಿಡಿಯೋ ಮಾಡೋಣ ಅಂಥೇಳಿ ನಾನು ಇವತ್ತು ಹೊರಟೇನಿ ಗುಮ್ಮಟ ನಗರಿ ವಿಜಯಪುರಕ್ಕೆ. ಗೆಳೆಯರೇ, ಬನಟ್ಟಿಂದ ವಿಜಯಪುರ 80 ಕಿಲೋಮೀಟ್ರ್ ಐತ್ರಿ. ಇಷ್ಟು ದೂರ ಬೈಕ್ ಮೇಲೆ ಹೋಗೋದು ನನಗೇನು ಹೊಸದಲ್ಲ, ಯಾಕಂದರೆ ಇದಕ್ಕಿಂತಲೂ ಮೊದಲು ಬೆಂಗಳೂರಿಂದ ಬೈಕ್ ಮೇಲೆ ಬನಟ್ಟಿಗೆ ಬಂದ ಮಗ ನಾನು. ಹೀಗಾಗಿ ನನಗೇನು ಇದನ್ನು ದೂರ ಅನಿಸೋದಿಲ್ಲ. ಆ ವಿಡಿಯೋ ನೀವು ನೋಡ್ತೀನಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ದಾಗ ಅದರ ಲಿಂಕ್ ಕೊಟ್ಟಿರ್ತಾನೋ, ನೀವು ಹೋಗಿ ನೋಡ್ಬೋದು. ನಾನು ಬೆಳಿಗ್ಗೆ ಬೇಗ ಜಾಗ ಬಿಟ್ಟಿದ್ದರಿಂದ ಮನೇಲಿ ನಾಷ್ಟ ಮಾಡೋಕ್ಕಾಗಿರ್ಲಿಲ್ಲ ರೀ. ಅದಕ್ಕೆ ಇಲ್ಲೇ ಜಮಖಂಡ್ಯಾಗ ಒಂದು ಕಡೆ ಮಸ್ತಾಗಿ ನಾಷ್ಟ ಕೊಡ್ತಾರತ್ತ. ಮೊದಲು ಅಲ್ಲಿ ಹೋಗೋಣ, ನಾಷ್ಟ ಮಾಡೋಣ, ಆಮೇಲೆ ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಬರ್ರಿ ಈಗ ನಾಷ್ಟ ಮಾಡೋಕೆ ಹೋಗೋಣ. ಗೆಳೆಯರೇ, ವಿಜಯಪುರದಲ್ಲಿ ನೋಡುವಂಥ ಅನೇಕ ಸ್ಥಳಗಳಿದ್ದಾವೆ. ಅವೆಲ್ಲವನ್ನು ನಾನು ನಿಮಗೆ ತೋರಿಸ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಇಲ್ಲೇ ಟಿಕೆಟ್ ಕೌಂಟ್ರದಾಗ ಸಿಕ್ಕಾಪಟ್ಟೆ ಗದ್ದಿತ್ತು ರೀ. ಯಾಕಪ್ಪ ಅಂದ್ರೆ ಆಫ್ಲೈನ್ ಟಿಕೆಟ ಬಂದಿತ್ತು ಇವತ್ತು, ಯಾಕಂದ್ರೆ ಹಾಲಿಡೇ ಇತ್ತಲ್ಲ ಅದಕ್ಕೆ. ಬಟ್ ಆನ್ಲೈನ್ ಟಿಕೆಟ್ ಬುಕ್ ಮಾಡಬೇಕಾಗಿತ್ತು. ಆನ್ಲೈನ್ದಾಗ ಟಿಕೆಟ್ ಬುಕ್ ಆಗೋತ್ತಾಗಿತ್ತು, ಯಾರ್ದು ಆಗೋತ್ತಾಗಿತ್ತು. ಹೀಗಾಗಿ ನನ್ನ ಮೊಬೈಲ್ದು ಆಗೋತ್ತಾಗಿತ್ತು. ಕಡೆಗೆ ಹಂಗು ಹಿಂಗು ಮಾಡಿ ಗುದ್ದಾಡಿ ಆನ್ಲೈನ್ ಟಿಕೆಟ್ ಬುಕ್ ಮಾಡಿ ಟಿಕೆಟ್ ತೊಗೊಂಡು ಈಗ ಒಳಗೆ ಹೊಂಟೇನು ನೋಡ್ರಿ. ಬರ್ರಿ ಒಳಗೆ ಹೋಗೋಣ, ನಿಮಗೆ ಗೋಲ್ ಗುಂಬಜ್ ಹೆಂಗೈತೆ ಅನ್ನೋದು ತೋರಿಸ್ತಾನೆ. ಗೆಳೆಯರೇ, ನೀವಿಲ್ಲಿ ನೋಡಬಹುದು ಗೋಲ್ ಗುಂಬಜದ ಹೊರ ಆವರಣದೊಳಗೆ ಹಚ್ಚ ಹಸಿರಿನ ಗಾರ್ಡನ್ ಐತಿ. ನೋಡೋಕೆ ಮಸ್ತ್ ಐತಿ. ಮತ್ತು ಇಲ್ಲಿ ಏನು ನೀವು ಕಟ್ಟಡಗಳನ್ನು ನೋಡಾಕತ್ತೀರಿ ಇಲ್ಲಿ ಹಿಂದೆ, ಈ ಕಟ್ಟಡಗಳು ಹಿಂದಿನ ಕಾಲದಾಗ ರಾಜ ಮಹಾರಾಜರ ಕಾಲದಾಗ ಆನೆ ಮತ್ತು ಕುದುರೆಗಳನ್ನು ಕಟ್ಟುತ್ತಿದ್ರು. ಹೀಗಾಗಿ ಅವುಗಳನ್ನು ಮಾಡಿದ್ರು. ಬಟ್ ಈಗ ಅದು ಇಲ್ಲದೇ ಇದ್ದ ಕಾರಣ ಅದು ಪಾಳೆ ಬಿದ್ದೈತಿ, ಹಂಗೆ ಐತಿ. ಮತ್ತು ಏನು ನೀವು ಈ ಮುಂದೆ ಕಟ್ಟಡ ನೋಡತ್ತೀರಿ, ಇದು ಮ್ಯೂಸಿಯಂ. ಇದು ಇದರ ಹಿಂದುಗಡೆ ಇರೋದ ಗೋಲ್ ಗುಂಬಜ. ಗೋಲ್ ಗುಮ್ಮಟ ಇದು ಆದಿಲ್ ಶಾನ ಗೋರಿ. ಅಂದ್ರೆ ಇದನ್ನು ಕಟ್ಟಿದಂಥವರು ಆದಿಲ್ ಶಾ, ಮೊಹಮ್ಮದ್ ಆದಿಲ್ ಶಾ, ಆತನ ಗೋರಿ ಇದೆ. ಈ ಸ್ಮಾರಕವನ್ನು 1659ರಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದಂಥ ಯಾಕೂತ್ ಮತ್ತು ದಬುಲ್ ಎಂಬ ಇಬ್ಬರು ವ್ಯಕ್ತಿಗಳು ಇದನ್ನು ಕಟ್ಟುತ್ತಾರೋ. ಮತ್ತು ಇದರ ಉದ್ದ ಮತ್ತು ಅಗಲ ಬಂದುಬಿಟ್ಟು 50 ಮೀಟ್ರ್. ಅಂದ್ರೆ ಇದನ್ನು ಚೌಕಾಕಾರದ ರೂಪದಲ್ಲಿ ಕಟ್ಟ್ಯಾರ್ರಿ. ಅಂದ್ರೆ ಉದ್ದಕ್ಕೂ 50 ಮೀಟ್ರ್ ಐತಿ, ಅಗಲಕ್ಕೂ 50 ಮೀಟ್ರ್ ಐತಿ. ಮತ್ತು ಇದರ ಎತ್ತರ ಬಂದುಬಿಟ್ಟು 198 ಅಡಿಗಳು. ಮೇಲಿನ ಗೋಲಾಕಾರದ ಗುಂಬಜ್ ಏನೈತಿ ಅದು ಬಂದುಬಿಟ್ಟು 39 ಮೀಟರ್ ಐತಿ. ಅಂದ್ರೆ 124 ಅಡಿಗಳ ವ್ಯಾಸವನ್ನು ಹೊಂದೈತಿ.
ಅದರಂತೆ ಇದು 8 ಅಂತಸ್ತುಗಳನ್ನು ಹೊಂದಿದೆ. ಇದು ವಿಶ್ವದ 2ನೇ ಅತಿ ದೊಡ್ಡ ಮಾನವ ನಿರ್ಮಿತ ಗುಂಬಜವಾಗಿದೆ. ಮತ್ತು ಮೊದಲನೇದು ಯಾವುದು ಅಂದರೆ ಅದು ಇಟಲಿಯ ರೋಮ್ ನಗರದಲ್ಲಿರುವಂಥ ಬೆಸಿಲಿಕಾ ಚರ್ಚ್. ಇದು ವಿಶ್ವದ ಮೊದಲ ಮಾನವ ನಿರ್ಮಿತ ಅತಿ ದೊಡ್ಡ ಗುಂಬಜ. ಗೆಳೆಯರೇ, ನೀವು ಏನು ಈ ಬಾಗಿಲು ನೋಡಾಕತ್ತೀರಿ, ಈ ಬಾಗಿಲು ಗೋಳು ಗುಮ್ಮಟದ ಮೇನ್ ಬಾಗಿಲಿದೆ, ಎಂಟ್ರನ್ಸ್ ಬಾಗಿಲು. ಈ ಬಾಗಿಲ ಮುಖಾಂತರನ ಒಳಗಡೆ ಮತ್ತು ಹೊರಗಡೆ ಹೋಗೋದು ಬರೋದು ಮಾಡ್ತಾರೆ ಜನ. ಒಂದೇ ಬಾಗಿಲು ಓಪನ್ ಐತಿ, ಉಳ್ಕಿದ ಎಲ್ಲ ಬಾಗಿಲುಗಳು ಬಂದದವು. ಮತ್ತು ಈ ಬಾಗಿಲ ಕಟ್ಟಿಗೆಯಿಂದ ಮಾಡಿದಂಥ ಬಾಗಿಲಿದು. ಇದು ಸಾಗವಾನಿ ಕಟ್ಟಿಗೆಯಿಂದ ಮಾಡಿರುತ್ತಂತ ಹೇಳ್ತಾರೆ. ಹೀಗಾಗಿ ಇವತ್ತಿಗೂ ಕೂಡ ಈ ಬಾಗಿಲು ಗಟ್ಟಿ ಮುಟ್ಟಾಗೈತಿ ಮತ್ತು ಯಾವುದೇ ಹುಳ ಹತ್ತಿಲ್ಲ. ಈಗೇನು ನೀವು ನೋಡಾಕತ್ತೀರಿ ಇದ ನೋಡ್ರಿ, ಮೊಹಮ್ಮದ್ ಆದಿಲ್ ಶಾನ ಗೋರಿ ಮತ್ತು ಆತನ ಕುಟುಂಬದವರ ಗೋರಿ ಇಲ್ಲೇ ಐತಿ. ಮತ್ತು ಇದು ಗೋರಿ ಒರಿಜಿನಲ್ ಅಲ್ರಿ, ಇದು ಆರ್ಟಿಫಿಷಿಯಲ್ ಗೋರಿ. ನಿಜವಾದ ಇವರು ಗೋರಿ ಎಲ್ಲೈತಪ್ಪ ಅಂದ್ರೆ ನೆಲಮಾಳಿಗೆ ಒಳಗೈತಿ, ಅಲ್ಲಿ ಸುರಕ್ಷಿತವಾಗಿ ಇಟ್ಟಾರು. ಇದು ಮೇಲೆ ಜನಗಳಿಗೆ ನೋಡಾಕತ್ತಂದು ಹೇಳಿ ಆರ್ಟಿಫಿಷಿಯಲ್ ಆಗಿ ಮಾಡಿರುವಂಥ ಗೋರಿ ಇದು. ಬರ್ರಿ ಗೆಳೆಯರೆ, ಈಗ ನಾವು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗಿ ನೋಡೋಣ ಏನೇನೈತೆ ಅಂತೇಳಿ. ಇಲ್ಲೇ ಮೇಲೆ ಹೋಗೋಕೆ ಒಂದು ದಾರಿ ಐತಿ ಮತ್ತು ಕೆಳಗಡೆ ಬರೋಕೆ ಒಂದು ದಾರಿ ಐತಿ. ಟೋಟಲ್ 4 ದಾರಿಗಳಿದಾವೆ. ಬಟ್ ಅದರಲ್ಲಿ 2 ದಾರಿಗಳನ್ನು ಅಷ್ಟೇ ಚಾಲು ಇಟ್ಟಾರು, ಇನ್ನು 2 ದಾರಿಗಳನ್ನು ಬಂದಿಟ್ಟಾರು. ಈಗ ಮೇಲೆ ನಾವು ಹೋಗೋಣ. ಈ ಅಂತಸ್ತುಗಳು ನೋಡ್ರಿ, ನಾ ಆಗಲೇ 8 ಅಂತಸ್ತುಗಳದಾವೆ ಇದಕ್ಕಂತಂದೇಳಿ. ಈ 8 ಅಂತಸ್ತುಗಳನ್ನ ಸುತ್ತಿ ನಾವು ಮೇಲ್ಗಡೆ ಹೋಗಬೇಕು. ಈಗೇನು ನೀವು ದಾರಿ ನೋಡಾಕತ್ತೀರಿ, ಇದು ಭಾಳ ಇಕ್ಕಟ್ಟಾದ ದಾರಿ ಐತಿ, ಅಂದ್ರೆ ಭಾಳ ಸಣ್ಣ ದಾರಿ ಐತಿ. ಇಲ್ಲಿ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಆರಾಮಾಗಿ ಹೋಗ್ತಾನೆ. ಆದರೆ ಬಹಳ ದಪ್ಪ ಇರುವಂಥ ವ್ಯಕ್ತಿ ಏನಾದರೂ ಬಂದಂದ್ರೆ ಇಲ್ಲಿ ಹೋಗೋಕೆ ಭಾಳ ಕಷ್ಟ ಐತಿ. ಯಾಕಂದ್ರೆ ಸಣ್ಣ ದಾರಿ ಆಗಿರೋದ್ರಿಂದ ಅವನಿಗೆ ಮ್ಯಾಲೆ ಹೋಗೋಕೆ ಭಾಳ ಕಷ್ಟ ಆಗೈತಿ. ಮತ್ತು ಇದನ್ನು 8 ಅಂತಸ್ತುಗಳನ್ನು ಹತ್ತಬೇಕು. ನಮ್ಗೆ ಕಾಲು ನೋಸಾಗ್ತಿತ್ತು, ನನಗೆ ಹತ್ತೆ. ಬಟ್ ಇನ್ನು ದಪ್ಪನವ್ರು ಯಾರು ಬಂದ್ರೆ ಅಷ್ಟೇ ಮುಗೀತು, ಒಂದು ಹತ್ತೊತ್ತಿಗೆ ಸುಸ್ತಾಗಿಬಿಡ್ತೈತಿ ಅವ್ರಿಗೆ. ಗೆಳೆಯರೇ, ಈಗ ನಾ ಅದೇನಿ ಗೋಳು ಗುಮ್ಮಟದ 8ನೇ ಅಂತಸ್ತು ಮೇಲೆ, ಅಂದ್ರೆ ಪೂರ್ತಿ ಟಾಪ್ ಒಳಗದೇನೆ. ಇಲ್ಲಿಂದ ನೀವು ನೋಡ್ಬೋದು. ಈಗ ನೋಡ್ರಿ, ಅಲ್ಲಿ ಕೆಳಗಡೆ ಇಂಥ ವ್ಯಕ್ತಿಗಳು ಎಷ್ಟು ಸಣ್ಣ ಸಣ್ಣ ವ್ಯಕ್ತಿಗಳು ಕಾಣಾಕತ್ತಾರಂದ್ರೆ 198 ಅಡಿ, ಅಂದ್ರೆ ಭಾಳ ಎತ್ತರ ಆಯ್ತು. ಹೀಗಾಗಿ ಅಲ್ಲಿಂದ ಕೆಳಗಡೆ ನೋಡಿದಾಗ ನಿಮ್ಗೆ ಏನು ಅನಿಸ್ತೈತಪ್ಪ ಅಂದ್ರೆ ತೆರೆ ಸುತ್ತ ಬಂದಂಗೆ ಅನಿಸ್ತೈತಿ. ಮತ್ತು ಇಲ್ಲಿಂದ ಇಡೀ ಬಿಜಾಪುರ ನಿಮ್ಗೆ ಕಾಣ್ತೈತೆ ರೀ. ಇಡೀ ಬಿಜಾಪುರದಾಗ ಏನೇನೈತಿ ಏನೇನಿಲ್ಲ ಎಲ್ಲನೂ ನೋಡ್ಬೋದು ಇಲ್ಲಿಂದ. ಗೆಳೆಯರೆ, ಗೋಳು ಗುಮ್ಮಟದ ವಿಶೇಷತೆ ಏನಪ್ಪ ಅಂದ್ರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಗುಮ್ಮಟದ ಮೇಲೆ ಹೋಗಿ ನಾವು ಒಂದು ಸಾರಿ ಏನಾದರೂ ಶಬ್ದ ಮಾಡಿದ್ರೆ, ಅಂದ್ರೆ ಒಂದು ಸಾರಿ ನಾವೇನಾದರೂ ಚಪ್ಪಾಳೆ ಹೊಡೆದ್ರೆ ಅದು 7 ಬಾರಿ ಪ್ರತಿಧ್ವನಿಸ್ತೈತಿ. ಮತ್ತು ಇದರ ವಿಶೇಷತೆ ಆಗೈತಿ. ಮತ್ತು ಇದು ಮೊದಲ 11 ಬಾರಿ ಕೇಳಿಸ್ತೈತತ್ತ. ಬಟ್ ಕಾಲಕ್ರಮೇಣವಾಗಿ ಅದು ಕಡಿಮೆ ಆಗೈತಿ. ಈಗ 7 ಬಾರಿ ಅಷ್ಟೇ ಕೇಳಿಸ್ತೈತಿ ಅಂತಂದು ಹೇಳ್ತಾರೆ. ಮತ್ತು ಇದನ್ನು 37 ಕಿಲೋಮೀಟರ್ ದೂರದವರೆಗೆ ನಾವು ಕೇಳ್ಬೋದತ್ತ. ಅಂದ್ರೆ ಒಳಗಡೆ ಏನಾದರೂ ಶಬ್ದ ಮಾಡಿದ್ರೆ ಅದು 37 ಕಿಲೋಮೀಟರ್ ದೂರದವರೆಗೂ ಕೇಳಿಸ್ತೈತಿ ಅಂತ ಹೇಳ್ತಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ನನಗೂ ಗೊತ್ತಿಲ್ಲ. ಮತ್ತು ಹಿಂದಿನ ಕಾಲದಾಗ, ಅಂದರೆ ಯಾವುದೇ ಆಧುನಿಕ ತಂತ್ರಜ್ಞಾನ ಇಲ್ಲದೇ ಇರುವಂಥ ಕಾಲದೊಳಗೆ ಈ ಥರದ ಒಂದು ಗುಮ್ಮಟವನ್ನು ಕಟ್ಟ್ಯಾರಂದ್ರೆ ನಿಜಕ್ಕೂ ಮೆಚ್ಚಲೇಬೇಕಾದ್ದು. ಮತ್ತು ಇದರ ಇನ್ನೊಂದು ವಿಶೇಷತೆ ಏನಂದರೆ, ಇದಕ್ಕೆ ಯಾವುದೇ ಪಿಲ್ಲರ್ ಇಲ್ಲ, ಅಡಿಪಾಯ ಇಲ್ಲ, ಅಂದರೆ ಆಧಾರ ಸ್ತಂಭಗಳಿಲ್ಲ. ಸೊ ಯಾವುದೇ ಆಧಾರ ಸ್ತಂಭಗಳಿಲ್ಲದೆ ಇಷ್ಟು ದೊಡ್ಡ ಕಟ್ಟಡವನ್ನು ಕಟ್ಟಿ ಅದರ ಮೇಲೆ ಇಷ್ಟು ದೊಡ್ಡದೊಂದು ಗುಮ್ಮಟ ಇಟ್ಟಾರಂದ್ರೆ ನಿಜಕ್ಕೂ ಮೆಚ್ಚಲೇಬೇಕಾದ್ದು ಗೆಳೆಯರೇ.
ಗುಂಬಜಿನ ಗೋಡೆಗಳ ಹೊರಭಾಗದ ಮೇಲೆ ಪಾರಿವಾಳಗಳು, ಆನೆಗಳು, ಕಮಲದಗಳು ಮತ್ತು ಕಂಠಿಹಾರಗಳ ಸುಂದರವಾದ ಕೆತ್ತನೆ ಹಾಗೂ ವಾಸ್ತುಶಿಲ್ಪವನ್ನು ನೀವು ನೋಡಬಹುದು. ಇಲ್ಲಿ ನೀವು ನೋಡಬಹುದು ಗೋಡೆ ಮೇಲೆ ಗೋಲ್ ಗುಂಬಜದ ಗೋಡೆ ಮೇಲೆ ಏನಪ್ಪ ಬರ್ದಾರಂದ್ರೆ ಮಹಾವೀರ್ ಕಾಗವಾಡ ಅಂತ ನೋಡಿ. ಆ ಪುಣ್ಯಾತ್ಮವ ನೋಡ್ರಿ, ಏನು ಎಂಥ ಕಿಡಿಗೇಡಿಗಳಿರ್ತಾವ್ರಿ ನೋಡ್ರಿ. ಒಂಚೂರು ಕಾಮನ್ ಸೆನ್ಸ್ ಇರಾಗಿಲ್ಲ. ಗೋಲ್ ಗುಮ್ಮಟದವನ್ನ ಚುರುತಂಗೆ ಕಾಪಾಡ್ಕೋಬೇಕು ಅನ್ನೋದು ಒಂದು ಕಾಮನ್ ಸೆನ್ಸ್ ಇಲ್ಲ, ಬರೀ ಹಾಳು ಮಾಡಕ್ಕೆ ನೋಡ್ತಿರ್ತಾರೋ. ಏನಕ್ಕೆ ಬರ್ದೋಗ್ಯಾರ ನೋಡ್ರಿ. ಮತ್ತು ಇಲ್ಲಿ ನೀವು ನೋಡ್ಬೋದು ಇದನ್ನು ಸಿಮೆಂಟಿಂದ ಕಟ್ಟಾರ ನೋಡ್ರಿ. ಅಂದರೆ ಇದು ಕಿತ್ತು ಹೋಗಿತ್ತು ಈ ಕಡೆ ಭಾಗ. ಸೊ ಅದೇ ಥರ ಇಲ್ಲಿ ಸಿಮೆಂಟಿಂದ ಕಟ್ಟಿ ಅದನ್ನು ಸರಿ ಮಾಡ್ಯಾರು. ಸೊ ಇದನ್ನು ಒಂದು ನೋಡಬೇಕು, ಒಳಗಡೆ ಕಬ್ಬಿಣನ ಯೂಸ್ ಮಾಡ್ಯಾರು, ಹೊರಗಡೆ ಆ ಸಿಮೆಂಟ್ ಥರ ಮುಂಚೆ ಯಾವುದೋ ಯೂಸ್ ಮಾಡ್ತಿದ್ರು ಅದನ್ನು ಯೂಸ್ ಮಾಡಿ ಕಟ್ಟಾರು. ಮತ್ತು ಇದು ಕಲ್ಲಿನಿಂದ ಮಾಡಿದಂಥದ್ದು. ಇಲ್ಲಿ ಯಾವುದೇ ರೀತಿ ಕಟ್ಟಿಗೆಗಳನ್ನು ಯೂಸ್ ಮಾಡಿಲ್ಲ, ಕಲ್ಲು ಮತ್ತು ಕಬ್ಬಿಣ ಮತ್ತು ಇವುಗಳನ್ನು ಯೂಸ್ ಮಾಡಿ ಇದನ್ನು ಕಟ್ಟ್ಯಾರು. ಈ ಒಂದು ಕಟ್ಟಡ ಅಂದರೆ ಈ ಒಂದು ಗೋಳ ಗುಂಬಜವನ್ನು ಕಟ್ಟೋದಕ್ಕೆ 30 ವರ್ಷಗಳ ಕಾಲ ಟೈಮ್ ತೊಗೊಂಡಾರ್ರಿ. ಸೊ ಮತ್ತು 20,000 ಜನ ಕಾರ್ಮಿಕರು ನಿರಂತರವಾಗಿ 30 ವರ್ಷಗಳ ಕಾಲ ಕಟ್ಟಿದರ ಪರಿಣಾಮವಾಗಿ ಈ ಗೋಳ ಗುಮ್ಮಟವನ್ನು ಈಗ ನೀವು ನೋಡಬಹುದು. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ನೋಡ್ರಿ ಗೆಳೆಯರು. ನಾನು ಮೊದಲೇ ಹೇಳ್ದಂಗೆ ಇದು ಮೊಹಮ್ಮದ್ ಆದಿಲ್ ಶಾನ ಗೋರಿ. ಇದು ಈ ಗೋಳ ಗುಮ್ಮಟ ಅನ್ನೋದು ಇದೊಂದು ಗೋರಿ ಇದು. ಸೊ ಇಲ್ಲಿ ಆತನ ಕುಟುಂಬದವರು ಮತ್ತು ಆತನ ಗೋರಿಯನ್ನು ನಿರ್ಮಾಣ ಮಾಡ್ಯಾರು. ಆತ ಸತ್ತ ಮೇಲೆ ಇದನ್ನು ಅಂದರೆ ಹಿಂಗೆ ಮೊದಲಿನ ಕಾಲದ ರಾಜರುಗಳ ಹಂಗೆ ಇವರು ತಮ್ಮ ಗೋರಿ ತಾವು ಕಟ್ಕೋತಿದ್ರು, ಬದುಕಿದಾಗ ಕಟ್ಕೊಂಡು ಬಿಡ್ತಿದ್ರು. ಸೊ ಹೀಗಾಗಿ ಇದೊಂದು ದೊಡ್ಡ ಗೋರಿ. ಮತ್ತು ಇವರ ನಿಜವಾದ ಗೋರಿ ಎಲ್ಲಿಪ್ಪ ಐತೆ ಅಂದ್ರೆ ಇಲ್ಲಿ ಕೆಳ ಮಹಲಿಗೆ ಅಂದರೆ ಕೆಳ ಮಹಡಿ ಒಳಗೆ ಐತಿ. ಇಲ್ಲಿ ನೀವು ನೋಡ್ಬೋದು, ಕಾಣಂಗಿಲ್ಲ ಅದ, ಬಟ್ ನಿಮಗೆ ತೋರಿಸ್ತಾನು ನೋಡ್ರಿ. ಅದು ಕಾಣಾಗಿಲ್ಲ, ಬಟ್ ಒಳಗಡೆ ಐತಿ. ಅದು ನಿಜವಾದ ಗೋರಿ ಅವ್ರದ್ದು, ಅದು ಒಳಗಡೆ ಐತಿ. ಮೇಲೆ ಆರ್ಟಿಫಿಷಿಯಲ್ ಅದ ಅಂದರೆ ಜನರಿಗೆ ನೋಡೋಕಂತೇಳಿ ಮಾಡಿ ಇಟ್ಟಿರುವಂಥದ್ದು ಅಷ್ಟೇ. ಇಲ್ಲಿ ನೀವು ನಿತ್ರ ಅಂದ್ರೆ ಏನು ಕೆಳ ಮಹಡಿ ಐತಿ ಅಲ್ಲಿ ಕಾಣ್ತೈತಿ, ಅದರ ಮೇಲೆ ನೀವು ಏನು ನಿತ್ರಿ ಅಂದ್ರೆ ನಿಮ್ಗೆ ಕೆಳಗಡೆಯಿಂದ ತಂಪಾದ ಗಾಳಿ ಬರುವ ಅನುಭವ ಆಕೈತಿ. ಅಂದ್ರೆ ಕೆಳಗಡೆಯಿಂದ ತಂಪಾದ ಗಾಳಿ ಬರ್ತೈತಿ. ಸೊ ಅದು ಎಲ್ಲಿಂದ ಬರ್ತೈತಿ ಗೊತ್ತಿಲ್ಲ, ಬಟ್ ಕೆಳಗಡೆಯಿಂದ ತಂಪಾದ ಗಾಳಿ ಬರ್ತೈತಿ, ಅದರಿಂದ ಇಡೀ ಗೋಳ ಗುಮ್ಮಟ ತಂಪಾಗಿ ಇರ್ತೈತಿ ಅಂತಂದು ಹೇಳ್ತಾರೋ. ಇದು ಕೂಡ ಅದರ ಒಂದು ವಿಶೇಷತೆಯಾಗಿದೆ. ಇದು ಗೆಳೆಯರೇ ಗೋಳ ಗುಮ್ಮಟದ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಐ ಹೋಪ್ ಇದು ನಿಮಗೆ ಇಷ್ಟ ಆಗೈತಿ ಅನ್ಕೋತನು. ಒಂದು ವೇಳೆ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಇನ್ನೂ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನು ಅಪ್ಲೋಡ್ ಮಾಡುವಂಥ ಹೊಸ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ಮತ್ತು ಮುಂದಿನ ವಿಡಿಯೋದೊಳಗೆ ಸಿಗೋಣ. ಅಲ್ಲಿವರೆಗೂ ಬೈ ಬೈ, ಟೇಕ್ ಕೇರ್.